ನಮಸ್ಕಾರ. ಶ್ರೀ ಬಸವೇಶ್ವರ ಖಾನಾವಳಿ ರೀ. ನಾವು ಉಪಯೋಗ ಮಾಡ್ತಾ ಇರೋದು KL ರೋಡ್. ಆಮೇಲೆ ಇನ್ನೊಂದು ನಮ್ದು CVT ಹತ್ತಿರ ಇದೆ ರೀ, ಫಾರೆಸ್ಟ್ ಆಫೀಸ್ ಅಪೋಸಿಟ್. ಅಲ್ಲಿ ಇವು 2 ಪ್ರಾಡಕ್ಟ್ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಅಡುಗೆ ಮಾಡಿ ಅಲ್ಲೇ ನಾವು ಕಳಿಸ್ತೀವಿ. ಅಲ್ಲೇ ರೊಟ್ಟಿ ಚಪಾತಿ ಎಲ್ಲ ಬಿಸಿದ ಅಲ್ಲಿ ಗರಂ ಇದ್ರ ಮೇಲೆ ಅವ್ರದ್ದು ಒಂದು ಊರ್ಜಾ ಒಲಿ ಮೇಲೆ ನಾವು ರೆಡಿ ಮಾಡ್ತೀವಿ. ಇದು ಫಿನಿಕ್ಸ್ ಪ್ರಾಡಕ್ಟ್ದವ್ರು ನಾವು 2 ಒಲಿ ನಿನ್ನೆ ತೊಗೊಂಬಂದು ರಾತ್ರಿ. ನಮ್ಗೆ ಅಗದಿ ಭಾಳ ಅಲ್ಲೇ ಹೋಗಿ ಕುಂತು ಸ್ಟ್ಯಾಂಡ್ ಗಿಂಟೆಲ್ಲ ಕುಂತು ಅರ್ಧ ತಾಸು ಅಲ್ಲೇ ಕುಂತು ವೇಟ್ ಮಾಡಿ ಮಾಡಿಸ್ಕೊಂಬಂದು ರಾತ್ರಿ 12 ಗಂಟೆಗೆ ನಮ್ಮ ಪ್ರಾಡಕ್ಟ್ ಕೊಟ್ಟರು. ನಾವು ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ. 2 ಒಲಿ, ಇದೊಂದು ಟರ್ಬೋ ಇದೆ, ಇದೊಂದು CCD ಇದೆ. ಇದು ಹೆವಿ, ಜಾಸ್ತಿ ನಾವು ಹೈ ಪ್ರೆಷರ್ ದೊಡ್ಡ ಅಡುಗೆ ಮಾಡ್ಬೇಕಾದ್ರೆ ಇದು ಯೂಸ್ ಮಾಡ್ತೀವಿ. ಇದು ಕಡಿಮೆ ಕಟ್ಟಿಗೆ ಒಳಗಡೆ ಜಾಸ್ತಿ ಕನ್ಸಂಪ್ಷನ್ ನಮ್ಗೆ ಸಾರು ಗೀರು ಸಾಂಬಾರು ರೈಸ್ ಗೀಸ್ ಮಾಡೋಕ್ಕೆ ಈ ಒಲಿ ಯೂಸ್ ಮಾಡ್ತೀವಿ. ಇದು ಫಸ್ಟ್ ಕ್ಲಾಸ್. ಇದು ನೋಡ್ಬೋದು ನೀವು. ಒನ್ ಅವರ್ ಒಳಗಡೆ ನಮ್ಗೆ ಪೂರ್ತಿ ಅಡುಗೆ ಎಲ್ಲ ಮುಗಿದು ಹೋಗಿದ್ವಿ. ಬೆಳಗಿನ 1 ಅವರ್ 10 ಗಂಟೆ 10:10 ಸ್ಟಾರ್ಟ್ ಮಾಡಿದ್ರೆ 11 ಗಂಟೆಗೆ ಅಂತಂದ್ರೆ ಎಲ್ಲ ಅಡುಗೆ ಎಲ್ಲ ಮುಗಿದೈತಿ. ಬೆಸ್ಟ್ ಅಂದರೆ ಬೆಸ್ಟ್ ಪ್ರಾಡಕ್ಟ್ ಇದೆ ಅಗದಿ. ಆಮೇಲೆ LPG ಇಲ್ಲಂದ್ರೂ ಕೂಡ ನಾವೇನು ನರ್ವಸ್ ಆಗಿಲ್ಲ. ಇದರಿಂದ ನಾವು ಒಳ್ಳೆಯ ಸರ್ವಿಸ್ ಕೊಡಲಿಕ್ಕೆ ಅನುಕೂಲ ಆಗೈತಿ. ಕಂಪ್ನಿಯವರು ಭಾಳಷ್ಟು ಫಿನಿಕ್ಸ್ ಕಂಪ್ನಿಯವರು ನಮ್ಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಡೇ ಆ್ಯಂಡ್ ನೈಟ್ ಕುಂತು ವರ್ಕ್ ಮಾಡಿ ನಮ್ಗೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಇದರಿಂದ ಭಾಳ ನಮ್ಗೆ ಹೆಲ್ಪ್ಫುಲ್ ಆಗೈತಿ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಹಸಿವನ್ನ ನೀಗಿಸಿದ್ದಾರೆ. ಈಗ ಅವರು ನಮ್ದು ಕಷ್ಟ ನೀಗಿಸಿದಾರು, ಜನರದ ಹೊಟ್ಟೆ ತುಂಬಿಸಿದಾರು. ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆನಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ.